ಈ ವರ್ಷ ಯಾರೆಲ್ಲ KCET ಮುಖಾಂತರ ಅಡ್ಮಿಷನ್ ಆಗಬೇಕು ಅಂದ್ಕೊಂಡಿದ್ದೀರಾ, ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಮಿಸ್ಟೇಕ್ಸ್ನ ನೀವು ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಸಿಕ್ಕಿರೋ ಸೀಟೇ ಕ್ಯಾನ್ಸಲ್ ಆಗುತ್ತೆ. ಓಕೆನಾ? ಸೊ ಆ ರೀತಿ ಮಿಸ್ಟೇಕ್ಸ್ನ ಮಾಡೋದಕ್ಕೆ ಹೋಗಬೇಡಿ. ಈ ವರ್ಷ ಯಾರೆಲ್ಲ KCET ಮುಖಾಂತರ ಅಡ್ಮಿಷನ್ ಆಗ್ತಾ ಇದ್ದೀರಾ, ಇಷ್ಟು ಡಾಕ್ಯುಮೆಂಟ್ಸ್ನ ನೀವು ರೆಡಿ ಇಟ್ಕೋಬೇಕು. ಇಲ್ಲಾಂದರೆ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ. ಓಕೆನಾ? ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಇದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದರಿಂದ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕನೂ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಯಾವ ಚಾಯ್ಸ್ನ ಚೂಸ್ ಮಾಡಿದ್ದೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚಾಯ್ಸ್ 1ನ, ಚಾಯ್ಸ್ 2ನ, ಚಾಯ್ಸ್ 3ನ, ಚಾಯ್ಸ್ 4ನ ಯಾವುದನ್ನಾದ್ರು ಚೂಸ್ ಮಾಡಿರಲಿ, ನೀವು ಯಾವ ಚಾಯ್ಸ್ ಚೂಸ್ ಮಾಡಿದ್ದೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮಗೆ ಯಾವ ಕಾಲೇಜು ಯಾವ ಬ್ರ್ಯಾಂಚ್ ಸಿಕ್ಕಿದೆ ಅದನ್ನು ಕೂಡ ಮೆನ್ಷನ್ ಮಾಡಿ. ಓಕೆನಾ? ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಯಾರೆಲ್ಲ KCET ಚಾಯ್ಸ್ ಎಂಟ್ರಿಯಲ್ಲಿ ಚಾಯ್ಸ್ 1ನ ಚೂಸ್ ಮಾಡ್ತೀರಾ, ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ತೀರಾ ಅಂತ. ಸೊ ಆ ಒಂದು ಚಾಯ್ಸ್ 1ನ ಚೂಸ್ ಮಾಡಿದಾಗ ನೀವು ಫೀಸ್ ಪೇಮೆಂಟ್ ಮಾಡಬೇಕು ಮತ್ತು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ನ ಕಾಲೇಜ್ಗೆ ಸಬ್ಮಿಟ್ ಮಾಡಬೇಕು. ಆವಾಗ ನಿಮ್ಮ ಅಡ್ಮಿಷನ್ ಕಂಪ್ಲೀಟ್ ಆಗುತ್ತೆ. ಓಕೆನಾ? ಸೊ ಈ ವರ್ಷ ಸೆಕೆಂಡ್ ರೌಂಡಲ್ಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ಬರ್ಬೋದು ಅಂತ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರುತ್ತೆ. ಸೊ ಲಿಂಕ್ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಅಲ್ಲಿ ಈ ವರ್ಷ ಸೆಕೆಂಡ್ ರೌಂಡ್ ಎಕ್ಸ್ಪೆಕ್ಟೆಡ್ ಕಟ್ ಆಫು ಬ್ರಾಂಚ್ ವೈಸ್ ಎಷ್ಟು ಬರ್ಬೋದು ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಜಸ್ಟ್ ಪ್ರಿಡಿಕ್ಷನ್ ಅಷ್ಟೇ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಸೊ ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು? ಸೊ ತುಂಬ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ಸ್ ಇರುತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ. ಈಗ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಫ್ರೆಂಡ್ಸ್ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ನ ಮಾಡಿ. ಓಕೆನಾ? ಸೊ ಈಗ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸೊ ಮೊದಲನೇದಾಗಿ KCET ಅಡ್ಮಿಟ್ ಕಾರ್ಡು. ಸೊ ಇದು ತುಂಬ ಇಂಪಾರ್ಟೆಂಟು. ಸೊ ಆಲ್ರೆಡಿ ನಿಮ್ಮ ಹತ್ರ ಇದೆ. ಓಕೆನಾ? ಇದು ಸೊ KCET ಅಡ್ಮಿಟ್ ಕಾರ್ಡು. ಇದಾದಮೇಲೆ ಅಪ್ಲಿಕೇಶನ್ ಫಾರ್ಮ್. ನೀವು ಸ್ಟಾರ್ಟಿಂಗಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಸೊ ಅದೊಂದು ಫಾರ್ಮ್ ತಗೊಳ್ಳಿ. ಅಥವಾ ಸ್ಟಾರ್ಟಿಂಗ್ ಅಂದರೆ ಮಧ್ಯದಲ್ಲಿ ಯಾವಾಗಾದರೂ ಪ್ರಿಂಟ್ಔಟ್ ತೊಗೊಂಡಿದ್ರು ಓಕೆ ನಡೆಯುತ್ತೆ. ಓಕೆನಾ? ನೆಕ್ಸ್ಟ್ ಅದಾದಮೇಲೆ SSLC ಮಾರ್ಕ್ಸ್ ಕಾರ್ಡು. ಸೊ ತುಂಬ ಇಂಪಾರ್ಟೆಂಟ್ ಇದು. ಸೊ ಒರಿಜಿನಲ್ಲು, ಇದೆಲ್ಲ ಒರಿಜಿನಲ್ ಬೇಕು. ಇದಾದಮೇಲೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡು. ಇಲ್ಲಿ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು, ಸೊ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ನಮಗೆ ಇನ್ನೂ ಕೊಟ್ಟಿಲ್ವಲ್ಲ, ಏನು ಮಾಡೋದು ಅಂತ. ಸೊ ಈಗ ನಿಮಗೆ ಎರಡು ಆಪ್ಷನ್ ಇದೆ. ಏನು ಅಂತ ಹೇಳಿದ್ರೆ, ನೀವು ಡಿಜಿ ಲಾಕರ್ ಮುಖಾಂತರ ಈ ಒಂದು ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಪ್ರಿಂಟ್ಔಟ್ ತೊಗೊಂಡು ಅದನ್ನು ನೀವು ಈಗ ನೆಕ್ಸ್ಟು ನಿಮಗೆ ಮಾರ್ಕ್ಸ್ ಕಾರ್ಡ್ ಸಿಗೋ ತನಕನೂ ಒರಿಜಿನಲ್ ಆಗಿ ಯೂಸ್ ಮಾಡ್ಕೋಬೋದು. ಅಥವಾ ಪ್ರಾವಿಸ್ನಲ್ ಮಾರ್ಕ್ಸ್ ಕಾರ್ಡ್ ಅಂತ ನೀವು ಕಾಲೇಜಲ್ಲಿ ಹೋಗಿ, ಈಗ ಒಂದು ಪ್ರಾವಿಸ್ನಲ್ ಶೀಟ್ ಅಂತ ಬರುತ್ತೆ, ರಿಸಲ್ಟ್ ಶೀಟ್ ಅಂತ. ನೀವು ಅದು ಯಾವ್ದಾದ್ರು ಸೈಬರ್ ಸೆಂಟರಲ್ಲಿ ಹೋಗಿ ಕೇಳಿದ್ರೆ ಒಂದು ಫಾರ್ಮ್ನ ಕೊಡ್ತಾರೆ. ಅಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂದರೆ ಎರಡು ಎಕ್ಸಾಮ್ನ ಕಂಪೇರ್ ಮಾಡಿ ಅದರಲ್ಲಿ ಬೆಸ್ಟ್ ಯಾವ್ದು ಬಂದಿರುತ್ತೆ ಅದನ್ನು ಎಂಟರ್ ಮಾಡಿ, ಅಂದರೆ ಫಿಲ್ ಮಾಡಿ ನೀವು ಕಾಲೇಜ್ಗೆ ಹೋಗಿ ಸೀಲು ಸೈನ್ ಹಾಕ್ಸ್ಕೊಂಡಾಗ ಅದೇ ನಿಮ್ಮ ಪ್ರಾವಿಸ್ನಲ್ ಮಾರ್ಕ್ಸ್ ಕಾರ್ಡು. ಓಕೆನಾ? ಸೊ ಕಾಲೇಜವರು ಕೆಲವೊಂದು ಕಾಲೇಜಲ್ಲಿ ಅವರೇ ಈ ಒಂದು ಫಾರ್ಮ್ ಮುಖಾಂತರ ನಿಮಗೆ ಮಾರ್ಕ್ಸ್ನ ಎಂಟ್ರಿ ಮಾಡಿ ಕೊಡ್ತಾರೆ. ಇನ್ನು ಕೆಲವೊಂದು ಕಾಲೇಜಲ್ಲಿ ನೀವೇ ಫಿಲ್ ಮಾಡ್ಕೊಂಡು ಹೋಗಬೇಕು. ಸೊ ಅದನ್ನು ನೀವು ಪ್ರಾವಿಸ್ನಲ್ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ನ ಯೂಸ್ ಮಾಡ್ಕೋಬೋದು. ಎಲ್ಲಿ ತನಕ ಅಂದರೆ ನಿಮಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಸಿಗೋ ತನಕ. ಅಕಸ್ಮಾತ್ ಈಗ ಆಲ್ರೆಡಿ ನಿಮಗೆ ಏನು ಸೆಕೆಂಡ್ PUC ಸ್ಟಡಿ ಮಾಡಿರ್ತೀರ ಆ ಕಾಲೇಜಲ್ಲಿ ಸೆಕೆಂಡ್ PUC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೊಡ್ತಾ ಇದ್ರೆ ವೆಲ್ ಆ್ಯಂಡ್ ಗುಡ್, ನೀವು ಅದನ್ನೇ ಈಸ್ಕೊಂಡು ನೆಕ್ಸ್ಟ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಆಗಿ ಯೂಸ್ ಮಾಡಿ. ಓಕೆನಾ? ಇದಾದಮೇಲೆ 7 years ಆಫ್ ಸ್ಟಡಿ ಸರ್ಟಿಫಿಕೇಟ್. ಸೊ ಈಗ ಆಲ್ರೆಡಿ ಇದನ್ನು ನೀವು ರೆಡಿ ಮಾಡ್ಕೊಂಡಿರ್ತೀರಾ ಅಂತ ಅನ್ಕೊತೀನಿ. 7 ವರ್ಷ ನೀವು ಯಾವ ಕಾಲೇಜಲ್ಲಿ ಓದಿರ್ತೀರಾ ಅಥವಾ ಯಾವ ಸ್ಕೂಲಲ್ಲಿ ಓದಿರ್ತೀರಾ ಅದೆರಡೂ ಕಂಬೈನ್ ಮಾಡಿ 7 years ಮಿನಿಮಮ್ ಸ್ಟಡಿ ಸರ್ಟಿಫಿಕೇಟ್ ಈಗ ಆಲ್ರೆಡಿ ರೆಡಿ ಮಾಡಿಸಿರ್ಬೇಕು. ಓಕೆನಾ? ಇದಾದಮೇಲೆ ನೀವೇನಾದರೂ ಕನ್ನಡ ಮೀಡಿಯಂ ರಿಸರ್ವೇಷನ್ನ ಕ್ಲೈಮ್ ಮಾಡಿದರೆ ಸೊ ಕನ್ನಡ ಮೀಡಿಯಂ ಸರ್ಟಿಫಿಕೇಟು. ಅದಾದಮೇಲೆ ನೀವೇನಾದರೂ ರೂರಲ್ ಕೋಟಾ, ಸೊ ರೂರಲ್ ಸರ್ಟಿಫಿಕೇಟು ನೀವು ಕ್ಲೈಮ್ ಮಾಡಿದರೆ ಮಾತ್ರ ನಾನು ಹೇಳ್ತಾ ಇರೋದು. ಸೊ ಇದು ಜಸ್ಟ್ ಅಪ್ಲಿಕೇಬಲ್ ಸ್ಟೂಡೆಂಟ್ಸ್ಗೆ ಮಾತ್ರ. ಇದಾದಮೇಲೆ ಹೈದರಾಬಾದ್ ಕರ್ನಾಟಕ, ಸೊ ಇದನ್ನೇನಾದರೂ ನೀವು ಕ್ಲೈಮ್ ಮಾಡಿದರೆ ಸೊ ಇದ್ರ ಒಂದು ಒರಿಜಿನಲ್ ಮತ್ತು ಜೆರಾಕ್ಸು ಬೇಕಾಗುತ್ತೆ. ನೆಕ್ಸ್ಟ್ ಹೇಳ್ತೀನಿ ಅದನ್ನು. ನೆಕ್ಸ್ಟ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು. ಸೊ ಇದು ತುಂಬ ಇಂಪಾರ್ಟೆಂಟು, ಯಾಕಂದರೆ ನೀವು ರಿಸರ್ವ್ಡ್ ಕ್ಯಾಟಗರಿ ಕ್ಲೈಮ್ ಮಾಡಿರ್ತೀರಾ. ಸೊ SC ಇರ್ಬೋದು, ST ಇರ್ಬೋದು, ಅಥವಾ 2A, 2B, 3A, 3B, 1 ಜನರಲ್ ಈ ರೀತಿ ಕ್ಲೈಮ್ ಮಾಡಿರ್ತೀರಲ್ವಾ. ಸೊ ಇದ್ರದ್ದು ಕ್ಯಾಸ್ಟ್ ಆ್ಯಂಡ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ತುಂಬ ಇಂಪಾರ್ಟೆಂಟು. ಸೊ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆನಾ? ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು. ಸೊ ಇದು ತುಂಬ ಇಂಪಾರ್ಟೆಂಟು. ಆಲ್ಮೋಸ್ಟ್ ಇದರಲ್ಲಿ ನಿಮ್ಗೊಂದು ಐಡಿಯಾ ಬರುತ್ತೆ, ಯಾಕಂದರೆ ನೀವು ರೂರಲ್ ಕೋಟಾ ಕ್ಲೈಮ್ ಮಾಡಿದ್ದೀರಾ ಅಥವಾ ಕನ್ನಡ ಮೀಡಿಯಂ ಕೋಟಾ ಕ್ಲೈಮ್ ಮಾಡಿದ್ದೀರಾ ಅಥವಾ ಹೈದರಾಬಾದ್ ಕರ್ನಾಟಕ ಎಲಿಜಿಬಲ್ ಇದ್ದೀರಾ, ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಅದನ್ನು ನೋಡ್ಕೊಂಡು ನೀವು ನಿಮ್ಮ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಳಿ. ಓಕೆನಾ? ಇದಾದಮೇಲೆ ಸೊ ಇದು ತುಂಬ ಸಿಂಪಲ್ಲು, ಆಧಾರ್ ಕಾರ್ಡು. ಸೊ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ. ಓಕೆನಾ? ಸೊ ಆಧಾರ್ ಕಾರ್ಡು ಮತ್ತು ಫೋಟೋ. ಸೊ 1-2-3 ಫೋಟೋ ಈಗ ರೀಸೆಂಟಾಗಿ ತೆಗೆಸಿರೋದಿರಬೇಕು. ನೆಕ್ಸ್ಟು ಇದೆಲ್ಲದ್ರದ್ದು ಕೂಡ 3 ಸೆಟ್ ಜೆರಾಕ್ಸ್ ಇರಬೇಕು. ಸೊ ಕೆಲವೊಂದು ಕಾಲೇಜಲ್ಲಿ ಅಟೆಸ್ಟೇಷನ್ಸ್ ಕೇಳ್ತಾರೆ, ಇನ್ನು ಕೆಲವೊಂದು ಕಾಲೇಜಲ್ಲಿ ಅಟೆಸ್ಟೇಷನ್ಸ್ ಕೇಳಲ್ಲ. ಸೊ ಅದು ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗಿರ್ತಾರೆ ಅವ್ರನ್ನೊಂದ್ಸಲ ವಿಚಾರಿಸ್ಕೊಳ್ಳಿ. ಓಕೆನಾ? ಇದಾದಮೇಲೆ ಸೊ
ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಸೊ ಅದರಿಂದ ನೀವು ಏನು ಅಪ್ಲಿಕೇಶನ್ ಆಗೋ ಟೈಮಲ್ಲಿ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ ಆ ಒಂದು ಮೊಬೈಲ್ ಇರಬೇಕು ಆ ಒಂದು ಅಡ್ಮಿಷನ್ ಟೈಮಲ್ಲಿ. ಸೊ ಇದು ತುಂಬ ಇಂಪಾರ್ಟೆಂಟು, ಓಕೆನಾ. ನೆಕ್ಸ್ಟು ಇದಾದಮೇಲೆ ಅಡ್ಮಿಷನ್ ಟೈಮಲ್ಲಿ ಸ್ಟೂಡೆಂಟು ಕಂಪಲ್ಸರಿ. ಸೊ ಸ್ಟೂಡೆಂಟ್ ಇದ್ದರೆ ಮಾತ್ರ ಅಡ್ಮಿಷನ್ ಕಂಪ್ಲೀಟ್ ಮಾಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸಿಕ್ಕಿರೋ ಸೀಟ್ ಕ್ಯಾನ್ಸಲ್ ಆಗುತ್ತೆ, ಓಕೆನಾ. ಸೊ ಅದರಿಂದ ಸ್ಟೂಡೆಂಟು ಕಂಪಲ್ಸರಿ ಆ ಒಂದು ಅಡ್ಮಿಷನ್ ಟೈಮಲ್ಲಿ ಆ ಒಂದು ಕಾಲೇಜಲ್ಲಿ ಪ್ರೆಸೆಂಟ್ ಇರಬೇಕು. ಸೊ ಸ್ಟೂಡೆಂಟು ಫೇಸ್ ವೆರಿಫಿಕೇಷನ್ ಮಾಡಿ ನಿಮ್ಮ ಅಕೌಂಟ್ಗೆ ಲಾಗಿನ್ ಆಗ್ತಾರೆ ಅಲ್ಲಿ ಪರ್ಟಿಕ್ಯುಲರ್ ಕಾಲೇಜ್ ಅವರು. ಸೊ ಅದ್ರ ಮುಖಾಂತರ ನಿಮ್ಮ ಅಡ್ಮಿಷನ್ನ ಕಂಪ್ಲೀಟ್ ಮಾಡ್ಕೊತಾರೆ, ಓಕೆನಾ. ಅದಾದಮೇಲೆ ಅಡ್ಮಿಷನ್ ಆರ್ಡ್ರ್ ತುಂಬ ಇಂಪಾರ್ಟೆಂಟು. ಇದು ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಅಡ್ಮಿಷನ್ ಎಲ್ಲ ಕಂಪ್ಲೀಟ್ ಆಗುತ್ತೆ ನೋಡಿ. ಸೊ ನೀವು ಫಸ್ಟು ಈಗ ಚಲನ ಡೌನ್ಲೋಡ್ ಮಾಡ್ಕೊತೀರಾ. ಮೇಯ್ನಾಗಿ ಫಸ್ಟು ಚಾಯ್ಸ್ ಎಂಟ್ರಿ ಮಾಡ್ತೀರಾ. ಸೊ ಚಾಯ್ಸ್ ಎಂಟ್ರಿ ಆದಮೇಲೆ ನಿಮಗೆ ಚಲನ್ನು ಅಥವಾ ಆನ್ಲೈನ್ ಫೀಸ್ ಪೇಮೆಂಟ್ ಮಾಡಿ ಅಲ್ಲಿ ನಿಮಗೆ ಒಂದು ಕನ್ಫರ್ಮೇಷನ್ ಸ್ಲಿಪ್ ಅಂತ ಬರುತ್ತೆ. ಸೊ ಆ ಒಂದು ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಕಾಲೇಜ್ಗೆ ಹೋದಾಗ ವಿತ್ ಇಷ್ಟು ಡಾಕ್ಯುಮೆಂಟ್ಸು ನೀವು ಕಾಲೇಜ್ಗೆ ಹೋದಾಗ ಅವರು ನಿಮ್ಮ ಅಡ್ಮಿಷನ್ನ ಕಂಪ್ಲೀಟ್ ಮಾಡ್ತಾರೆ. ಸೊ ಸ್ಟೂಡೆಂಟು ಅಲ್ಲಿರಬೇಕು, ನಿಮ್ಮ ಫೇಸ್ ವೆರಿಫಿಕೇಷನ್ ಮಾಡ್ತಾರೆ. ಅದಾದಮೇಲೆ ನಿಮಗೆ ಒಂದು ಅಡ್ಮಿಷನ್ ಆರ್ಡರ್ ಅಂತ ಬರುತ್ತೆ. ಸೊ ಇದು KA ಅವರು ಮೇಯ್ನಾಗಿ ಕಾಲೇಜವ್ರಿಗೆ ಆ್ಯಕ್ಸೆಸ್ನ ಕೊಟ್ಟಿದ್ದಾರೆ. ಅಂದರೆ ಕಾಲೇಜವರು ಇದನ್ನು ಡೌನ್ಲೋಡ್ ಮಾಡಿ ನಿಮಗೆ ಕೊಡ್ತಾರೆ. ಸೊ ನೀವು ಇದನ್ನು ನೆಕ್ಸ್ಟು ನಿಮ್ಮ ಸ್ಕಾಲರ್ಶಿಪ್ಗಿರ್ಬೋದು ಅಥವಾ ನೆಕ್ಸ್ಟು ಏನೆಲ್ಲ ಪ್ರೋಸೆಸ್ ಬರುತ್ತೆ ಅದಕ್ಕೆ ಈ ಒಂದು ಅಡ್ಮಿಷನ್ ಆರ್ಡರ್ ತುಂಬ ಇಂಪಾರ್ಟೆಂಟು. ಆದ್ದರಿಂದ ಇದನ್ನು ಮಿಸ್ ಮಾಡ್ಕೋಬೇಡಿ. ಜಾಸ್ತಿ ಜೆರಾಕ್ಸ್ ಮಾಡಿಸ್ಕೊಂಡು ಈ ಒಂದು ಅಡ್ಮಿಷನ್ ಆರ್ಡರ್ನ ನಿಮ್ಮ ಹತ್ರ ಇಟ್ಕೋಬೇಕು. ಇದಾದಮೇಲೆ ಚಲನ್ನು. ಸೊ ಈಗ ನೀವು ಫೀಸ್ ಪೇಮೆಂಟ್ ಮಾಡ್ತೀರಲ್ವಾ, ಅದರಲ್ಲಿ ನಿಮಗೆ 3 ಕಾಪಿ ಇರುತ್ತೆ. ಸ್ಟೂಡೆಂಟ್ ಕಾಪಿ, ಕಾಲೇಜ್ ಕಾಪಿ ಮತ್ತು ಬ್ಯಾಂಕ್ ಕಾಪಿ ಅಂತ. ಸೊ ಅದರಲ್ಲಿ ಬ್ಯಾಂಕ್ ಕಾಪಿ ಬ್ಯಾಂಕ್ ಅವ್ರು ಇಟ್ಕೊತಾರೆ. ನೆಕ್ಸ್ಟು ನಿಮ್ಗೆ 2 ಕಾಪಿ ಇರುತ್ತಲ್ವಾ, ಸೊ ಅದನ್ನು ಒಂದು ಕಾಲೇಜ್ ಕಾಪಿ ಕಾಲೇಜ್ ಅವ್ರು ಕೊಡ್ತೀರಾ. ನೆಕ್ಸ್ಟು ನಿಮಗೆ ಸ್ಟೂಡೆಂಟ್ ಕಾಪಿ ಇರುತ್ತಲ್ಲ, ಸೊ ಅದನ್ನು ನಿಮ್ಮ ಹತ್ರ ಮಿಸ್ ಮಾಡದೆ ಇಟ್ಕೊಳ್ಳಿ. ಯಾಕಂದರೆ ನೆಕ್ಸ್ಟು ನಿಮ್ಮ ಸ್ಕಾಲರ್ಶಿಪ್ಗೆಲ್ಲ ಇದು ತುಂಬ ಯೂಸ್ ಆಗುತ್ತೆ. ಇದಾದಮೇಲೆ ಮೇಯ್ನ್ ಇನ್ನೊಂದೇನು ಅಂತ ಹೇಳಿದ್ರೆ ಇನ್ನೊಂದು ಹೇಳೋದು ಅದೇನು ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂದರೆ TC. ಸೊ TC ತುಂಬ ಇಂಪಾರ್ಟೆಂಟು. ನಿಮ್ಮ ಈಗ ಏನು ಸೆಕೆಂಡ್ PUC ಸ್ಟಡಿ ಮಾಡಿರ್ತೀರಾ ಆ ಒಂದು ಕಾಲೇಜಲ್ಲಿ ಕೊಡ್ತಾರೆ ಈ ಒಂದು TCನ. ಸೊ TCನೂ ನೀವು ಕಾಲೇಜ್ಗೆ ಸಬ್ಮಿಟ್ ಮಾಡಬೇಕು, ಓಕೆನಾ. ಇದಾದಮೇಲೆ ನೆಕ್ಸ್ಟು ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸೊ ಇಷ್ಟು ಏನು ಡಾಕ್ಯುಮೆಂಟ್ಸ್ ಇರುತ್ತೆ ಇದು ಒರಿಜಿನಲ್ ಆಗಿರಬೇಕು. ಸೊ ಒರಿಜಿನಲ್ ಕೇಳ್ತಾರೆ. ಕೆಲವೊಂದು ಕಾಲೇಜಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಸಿಕ್ಕಿರುತ್ತಲ್ಲ ಆ ಒಂದು ಕಾಲೇಜ್ ಅಡ್ಮಿಷನ್ ಆಗಬೇಕು ಅಂತ ಹೇಳಿದ್ರೆ ಇಷ್ಟು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ನೀವು ಕಾಲೇಜ್ಗೆ ಸಬ್ಮಿಟ್ ಮಾಡಬೇಕು. ಸೊ ಅವರು ಅದನ್ನು ಅವ್ರ ಹತ್ರನೇ ಇಟ್ಕೊತಾರೆ. ಸೊ ನೆಕ್ಸ್ಟು ನಿಮಗೆ 1 ಇಯರ್ ಆದಮೇಲೆ ಅಥವಾ 2 ಇಯರ್ ಆದಮೇಲೆ ಅದು ಕಾಲೇಜ್ ವೈಸ್ ಡಿಪೆಂಡ್ ಆಗ್ತಾ ಹೋಗುತ್ತೆ. ಬಟ್ ಕೆಲವೊಂದು ಕಾಲೇಜಲ್ಲಿ ಒರಿಜಿನಲ್ ಈಸ್ಕೊತಾರೆ, ಸೊ ನಿಮಗೆ ಕೊಡೋದಿಲ್ಲ. ನೆಕ್ಸ್ಟ್ ಇದಾದಮೇಲೆ ನೀವು ಒಂದು ಫೋಟೋ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಏನಾದರೂ ನಿಮಗೆ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ಅದರಿಂದ ಎಲ್ಲಾದ್ರದ್ದು ಕೂಡ ಆದಷ್ಟು ಒಂದು 6-7 ಸೆಟ್ಸು ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ. ಸೊ ಜಾಸ್ತಿ ಆಯಿತು ಅಂದ್ರೂ ನೆಕ್ಸ್ಟು ಬೇಕಾಗುತ್ತೆ, ಓಕೆನಾ. ನೆಕ್ಸ್ಟು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದಾಗ ಕೊನೆ ಟೈಮಲ್ಲಿ ಅಥವಾ ಫೈನಲ್ ಇಯರಲ್ಲಿ ನಿಮಗೆ ಈ ಒಂದು ಡಾಕ್ಯುಮೆಂಟ್ಸ್ನ ರಿಟರ್ನ್ ಮಾಡ್ಬೋದು. ಕೆಲವೊಂದು ಕಾಲೇಜಲ್ಲಿ ನಿಮಗೆ ಒರಿಜಿನಲ್ ಈಸ್ಕೊಡಲ್ಲ. ಸೊ ನಿಮಗೆ ಒರಿಜಿನಲ್ ನಿಮಗೆ ಕೊಡ್ತಾರೆ, ಬಟ್ ಜೆರಾಕ್ಸ್ನ ಈಸ್ಕೊತಾರೆ, ಓಕೆನಾ. ಮತ್ತು ಇನ್ನೊಂದು ತುಂಬ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ನೀವು ಕಾಲೇಜ್ ಅಡ್ಮಿಷನ್ ಹೋಗೋದಕ್ಕೂ ಮುಂಚೆ ಕಾಲೇಜ್ಗೆ ಒಂದು ಸಲ ಕಾಲ್ ಮಾಡಿ ಕೇಳಬೇಕು. ಸೊ ನಿಮಗೆ ಯಾವುದೋ ಒಂದು ಕಾಲೇಜಲ್ಲಿ ಸೀಟ್ ಸಿಕ್ಕಿರುತ್ತೆ, ನಿಮ್ಗೆ ಆ ಕಾಲೇಜ್ ಸೀಟು ಓಕೆ, ಆವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಕಾಲೇಜ್ಗೆ ಕಾಲ್ ಮಾಡಿ ಕೇಳಬೇಕು. ಏನು ಅಂತ ಹೇಳಿದ್ರೆ ಈಗ ನಾನು ಕಾಲೇಜ್ಗೆ ಬರ್ತಾ ಇದ್ದೀನಿ, ಏನು ಡಾಕ್ಯುಮೆಂಟ್ಸ್ ಬೇಕು. ಸೊ ಡಾಕ್ಯುಮೆಂಟ್ಸ್ ಏನು ಬೇಕು, ಮತ್ತು ಆಲ್ಮೋಸ್ಟ್ ಎಲ್ಲ ಕಾಲೇಜಲ್ಲೂ ಡೆವಲಪ್ಮೆಂಟ್ ಫೀಸ್ ಅಂತ ಇಸ್ಕೊತಾರೆ. ಅದೊಂದು 20,000 to 30,000 ಅದು ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಫೀಸ್ ಎಷ್ಟು ಇದನ್ನು ನೀವು ಕಾಲ್ ಮಾಡಿ ಕೇಳಿದಾಗ ಸೊ ನೀವು ಇಲ್ಲಿಂದನೇ ಅರೇಂಜ್ ಮಾಡ್ಕೊಂಡು ಹೋಗ್ತೀರಾ. ಅಕಸ್ಮಾತ್ ನೀವು ಇದನ್ನು ಫೀಸ್ ಪೇಮೆಂಟ್ ಮಾಡಲ್ಲ, ಸೊ ಇದು ಜಾಸ್ತಿ ಆಯಿತು, ಈ ರೀತಿ ಏನಾದರೂ ಅಡ್ಮಿಷನ್ ಟೈಮಲ್ಲಿ ನೀವೇನಾದರೂ ಆ ಕಾಲೇಜ್ ಅವ್ರಿಗೆ ಹೇಳಿದಾಗ ಅವರು ಏನೂ ಕೇಳೋದಿಲ್ಲ. ಸೊ ನಿಮ್ಮ ಸಿಕ್ಕಿರೋ ಸೀಟ್ ಕ್ಯಾನ್ಸಲ್ ಆಗುತ್ತೆ ಅಷ್ಟೇ, ಓಕೆನಾ. ಸೊ ಅದರಿಂದ ನಿಮ್ಗೆ ಯಾವ ಕಾಲೇಜ್ ಸಿಗುತ್ತೆ ಸೊ ಆ ಕಾಲೇಜ್ ಸಿಕ್ಕಿದಾಗ ನೀವು ಕಾಲೇಜ್ ಅವ್ರಿಗೆ ಕಾಲ್ ಮಾಡಿ ಈ ರೀತಿ ನಾನು ಬರ್ತಾ ಇದ್ದೀನಿ, ಏನು ಡಾಕ್ಯುಮೆಂಟ್ಸ್ ಬೇಕು, ಅಡ್ಮಿಷನ್ ಪ್ರೊಸೆಸ್ ನಿಮ್ಮ ಕಾಲೇಜಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಆಲ್ಮೋಸ್ಟ್ ಎಲ್ಲ ಕಾಲೇಜಲ್ಲಿ ಸಿಮಿಲರ್ ಇರುತ್ತೆ. ಬಟ್ ಒರಿಜಿನಲ್ ಬೇಕಾ, ಜೆರಾಕ್ಸು, ಅಟೆಸ್ಟೇಷನ್ಸ್ ಮಾಡಿಸ್ಬೇಕಾ, ಇದನ್ನು ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಅದಾದಮೇಲೆ ಡೆವಲಪ್ಮೆಂಟ್ ಫೀಸ್ ಎಷ್ಟು ಸೊ ಇದನ್ನು ಕೇಳಿ. ಮತ್ತು ನೀವು ಈಗ KA ಫೀಸ್ ಅಲಾಟ್ಮೆಂಟ್ ಆರ್ಡ್ರಲ್ಲಿ ಅಂದರೆ ಚಲನಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಅದನ್ನು ಫೀಸ್ ಪೇಮೆಂಟ್ ಮಾಡ್ತೀರಾ, ಅದರಲ್ಲಿ ಏನು ಡೌಟ್ ಬೇಡ. ನೆಕ್ಸ್ಟ್ ಇದಾದಮೇಲೆ ಡೆವಲಪ್ಮೆಂಟ್ ಫೀಸು ಅದು ಕಾಲೇಜ್ ವೈಲ್ ಡಿಪೆಂಡ್ ಆಗುತ್ತಲ್ವಾ. ಸೊ ಆದ್ದರಿಂದ ಕಾಲೇಜ್ ಅವ್ರಿಗೆ ಕಾಲ್ ಮಾಡಿ ಕೇಳಿದಾಗ ನಿಮ್ಮ ಎಲ್ಲ ಡೌಟ್ಸು ಕೂಡ ಕ್ಲಾರಿಫೈ ಆಗುತ್ತೆ, ಓಕೆನಾ. ಸೊ ಯಾವುದೇ ರೀತಿ ಟೆನ್ಷನ್ ಬೇಡ, ಎಲ್ಲ ಅರ್ಥ ಆಯಿತು ಅಂತ ಅನ್ಕೊತೀನಿ. ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. KCET ಸೆಕೆಂಡ್ ರೌಂಡ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಂಕು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ಚೆಕ್ ಮಾಡಿ.